ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತಹ ಹನಿ ಟ್ಯಾಪ್ ಪ್ರಕರಣ ಹೊಸ ಚರ್ಚೆಗಳನ್ನು ಹುಟ್ಟಾಕ್ತಾ ಇರುವಂಥದ್ದು. ರಾಜಣ್ಣ ಅವರು ಸದನದಲ್ಲಿ ಹೇಳಿದ್ರು, ನನ್ನ ಬಳಿ ಪುರಾವೆ ಇದೆ ಹನಿ ಟ್ಯಾಪ್ ಸಂಬಂಧಪಟ್ಟಂತೆ ಅಂತ. ಅದಾದ ನಂತರ ಈಗ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಯಾವುದು ಕೂಡ ಪುರಾವೆ ಇಲ್ಲ, ಯಾಕಂದರೆ CCTV ಸರ್ಕಾರಿ ನಿವಾಸದಲ್ಲಿ ಇತ್ತು ಅಂತ ಅನ್ಕೊಂಡಿದೆ, ಇಲ್ಲ ಅಂತ ಹೇಳೋ ಮೂಲಕ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕಿರುವಂಥದ್ದು. ನಾವಿವಾಗ ಏನು ರಾಜಣ್ಣವರ ಸರ್ಕಾರಿ ನಿವಾಸದಲ್ಲಿ ಇದ್ದೀವಿ. ಇದು ಜೈಮಾಲ್ ರಸ್ತೆಯಲ್ಲಿರುವಂಥ ಸರ್ಕಾರಿ ನಿವಾಸ. ಇಲ್ಲಿ ಅವರು ಹೇಳಿದ ರೀತಿಯಲ್ಲಿ ಕೂಡ ಸರ್ಕಾರಿ ನಿವಾಸಕ್ಕೆ ಯಾವುದೂ ಕೂಡ CCTV ಯಾವುದು ಕೂಡ ಇಲ್ಲ. ಸಾಮಾನ್ಯವಾಗಿ CCTV ಹಾಕ್ಬೇಕಾದ್ರೆ ಎಂಟ್ರಿಯಲ್ಲಿ ಹಾಕ್ತಾರೆ. ಅದಾದ ನಂತರ ಏನು ಮನೆ ಒಳಗಡೆ ಯಾರು ಹೋದ್ರು ಯಾರು ಬಂದರು ಅಂತ ಹೇಳೋ ಸಂಬಂಧಪಟ್ಟಂತೆ ಏನು ಆ ಪೋರ್ಟಿಕ್ ಅಂತೇನಿದೆ ಅದರಲ್ಲಿ CCTVಗಳನ್ನ ಹಾಕ್ತಾರೆ. ಅದು ಎಲ್ಲೂ ಕೂಡ CCTVಗಳು ಕಾಣಿಸದೇ ಇರುವಂಥದ್ದು. ಅಂದರೆ CCTV ಇಲ್ಲೇ ಇಲ್ಲ, ಕಾಣಿಸೋದಿಲ್ಲ ಅನ್ನೋದಕ್ಕಿಂತ CCTVಗಳು ಇಲ್ಲೇ ಇಲ್ಲ. ಮತ್ತು ಫ್ರಂಟಲ್ಲಿ ಕೂಡ ಅಂದರೆ ಗೇಟಿನ ಮುಂಭಾಗದಲ್ಲಿರಲಿ ಅಥವಾ ಏನು ಆ ಕಡೆ ಗೇಟಿನ ಹೊರಭಾಗದಲ್ಲಿರಲಿ ಎಲ್ಲೂ ಕೂಡ CCTVಗಳು ಇಲ್ಲ. ಅಂದರೆ ಸರ್ಕಾರಿ ನಿವಾಸದಲ್ಲಿ CCTV ಇದೆ ಅನ್ಕೊಂಡು ಅವ್ರ ಪುರಾವೆ ಇದೆ ಅಂತ ಹೇಳಿರುವಂಥದ್ದು. ಈಗ CCTV ಇಲ್ಲ ಅಂತ ಹೇಳೋ ಮೂಲಕ ಒಂದಷ್ಟು ಅನುಮಾನಗಳು, ಪ್ರಶ್ನೆ ಹುಟ್ಟಾಕಿರೋದು. ನೋಡಿ, ಬಾಗಿಲು ಇದಲ್ವಾ, ಅದು ಸರ್ಕಾರಿ ನಿವಾಸದ ರಾಜಣ್ಣ ಅವರ ಸರ್ಕಾರಿ ನಿವಾಸದ ಎಂಟ್ರೆನ್ಸ್ ಬಾಗಿಲು. ಅಲ್ಲೂ ಕೂಡ CCTV ಯಾವುದೂ ಕೂಡ ಇಲ್ಲ. ನೀವು ನೋಡ್ಬೋದು, ಸುತ್ತಮುತ್ತ ಕೂಡ ಇಲ್ಲೂ ಕೂಡ CCTV ಇಲ್ಲದೆ ಇರುವಂಥದ್ದು. ಈಗ ಒಂದಷ್ಟು ಪ್ರಶ್ನೆ ಉದ್ಭವ ಆಗುವಂಥದ್ದು, ಸರ್ಕಾರಿ ನಿವಾಸದಲ್ಲಿ 1.5 ವರ್ಷದಿಂದ ಇರುವಂತಹ ರಾಜಣ್ಣ ಅವರಿಗೆ CCTV ಇಲ್ಲದೇ ಇರುವುದು ಗೊತ್ತಿರಲಿಲ್ವಾ ಅಂತ. ಯಾಕಂದರೆ ಹೇಳಿಕೆ ಕೊಟ್ಟ ನಂತರ ಸದನದಲ್ಲಿ CCTV ಇದೆ ಅನ್ನೋ ಕಾರಣಕ್ಕೋಸ್ಕರ ಅದರಲ್ಲಿ ವಿಡಿಯೋ ಇರ್ಬೋದು ಅಂದ್ಬಿಟ್ಟು ಪುರಾವೆ ಇದೆ ಅಂತ ಹೇಳಿದ್ರು. ಅದಾದ ನಂತರ ಇಲ್ಲ ಅಂತ ಹೇಳುವ ಮೂಲಕ ಒಂದು ಹೊಸ ಪ್ರಶ್ನೆಗಳು ಮತ್ತು ಒಂದಷ್ಟು ಅನುಮಾನಗಳು ಕೂಡ ಕಾರಣ ಆಗ್ತಾ ಇರುವಂಥದ್ದು. ಕಾದು ನೋಡಬೇಕು ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್, ಜನರಲ್ ರಿಪಬ್ಲಿಕ್ ಟಿವಿ, ಬೆಂಗಳೂರು. ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತಹ ಹನಿ ಟ್ಯಾಪ್ ಪ್ರಕರಣ ಹೊಸ ಚರ್ಚೆಗಳನ್ನು ಹುಟ್ಟಾಕ್ತಾ ಇರುವಂಥದ್ದು. ರಾಜಣ್ಣ ಅವರು ಸದನದಲ್ಲಿ ಹೇಳಿದ್ರು, ನನ್ನ ಬಳಿ ಪುರಾವೆ ಇದೆ ಹನಿ ಟ್ಯಾಪ್ ಸಂಬಂಧಪಟ್ಟಂತೆ ಅಂತ. ಅದಾದ ನಂತರ ಈಗ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಯಾವುದು ಕೂಡ ಪುರಾವೆ ಇಲ್ಲ, ಯಾಕಂದರೆ CCTV ಸರ್ಕಾರಿ ನಿವಾಸದಲ್ಲಿ ಇತ್ತು ಅಂತ ಅನ್ಕೊಂಡಿದೆ, ಇಲ್ಲ ಅಂತ ಹೇಳೋ ಮೂಲಕ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕಿರುವಂಥದ್ದು. ನಾವಿವಾಗ ಏನು ರಾಜಣ್ಣವರ ಸರ್ಕಾರಿ ನಿವಾಸದಲ್ಲಿ ಇದ್ದೀವಿ. ಇದು ಜೈಮಾಲ್ ರಸ್ತೆಯಲ್ಲಿರುವಂಥ ಸರ್ಕಾರಿ ನಿವಾಸ. ಇಲ್ಲಿ ಅವರು ಹೇಳಿದ ರೀತಿಯಲ್ಲಿ ಕೂಡ ಸರ್ಕಾರಿ ನಿವಾಸಕ್ಕೆ ಯಾವುದೂ ಕೂಡ CCTV ಯಾವುದೂ ಕೂಡ ಇಲ್ಲ. ಸಾಮಾನ್ಯವಾಗಿ CCTV ಹಾಕ್ಬೇಕಾದ್ರೆ ಎಂಟ್ರಿಯಲ್ಲಿ ಹಾಕ್ತಾರೆ. ಅದಾದ ನಂತರ ಏನು ಮನೆ ಒಳಗಡೆ ಯಾರು ಹೋದ್ರು ಯಾರು ಬಂದರು ಅಂತ ಹೇಳೋ ಸಂಬಂಧಪಟ್ಟಂತೆ ಏನು ಆ ಪೋರ್ಟಿಕ್ ಅಂತೇನಿದೆ ಅದರಲ್ಲಿ CCTVಗಳನ್ನ ಹಾಕ್ತಾರೆ. ಅದು ಎಲ್ಲೂ ಕೂಡ CCTVಗಳು ಕಾಣಿಸದೇ ಇರುವಂಥದ್ದು. ಅಂದರೆ CCTV ಇಲ್ಲೇ ಇಲ್ಲ, ಕಾಣಿಸೋದಿಲ್ಲ ಅನ್ನೋದಕ್ಕಿಂತ CCTVಗಳು ಇಲ್ಲೇ ಇಲ್ಲ. ಮತ್ತು ಫ್ರಂಟಲ್ಲಿ ಕೂಡ ಅಂದರೆ ಗೇಟಿನ ಮುಂಭಾಗದಲ್ಲಿರಲಿ ಅಥವಾ ಏನು ಆ ಕಡೆ ಗೇಟಿನ ಹೊರಭಾಗದಲ್ಲಿರಲಿ ಎಲ್ಲೂ ಕೂಡ CCTVಗಳು ಇಲ್ಲ. ಅಂದರೆ ಸರ್ಕಾರಿ ನಿವಾಸದಲ್ಲಿ CCTV ಇದೆ ಅನ್ಕೊಂಡು ಅವ್ರ ಪುರಾವೆ ಇದೆ ಅಂತ ಹೇಳಿರುವಂಥದ್ದು. ಈಗ CCTV ಇಲ್ಲ ಅಂತ ಹೇಳೋ ಮೂಲಕ ಒಂದಷ್ಟು ಅನುಮಾನಗಳು, ಪ್ರಶ್ನೆ ಹುಟ್ಟಾಕಿರೋದು. ನೋಡಿ, ಬಾಗಿಲು ಇದಲ್ವಾ, ಅದು ಸರ್ಕಾರಿ ನಿವಾಸದ ರಾಜಣ್ಣ ಅವರ ಸರ್ಕಾರಿ ನಿವಾಸದ ಎಂಟ್ರೆನ್ಸ್ ಬಾಗಿಲು. ಅಲ್ಲೂ ಕೂಡ CCTV ಯಾವುದೂ ಕೂಡ ಇಲ್ಲ. ನೀವು ನೋಡ್ಬೋದು, ಸುತ್ತಮುತ್ತ ಕೂಡ ಇಲ್ಲೂ ಕೂಡ CCTV ಇಲ್ಲದೆ ಇರುವಂಥದ್ದು. ಈಗ ಒಂದಷ್ಟು ಪ್ರಶ್ನೆ ಉದ್ಭವ ಆಗುವಂಥದ್ದು, ಸರ್ಕಾರಿ ನಿವಾಸದಲ್ಲಿ 1.5 ವರ್ಷದಿಂದ ಇರುವಂತಹ ರಾಜಣ್ಣ ಅವರಿಗೆ CCTV ಇಲ್ಲದೇ ಇರುವುದು ಗೊತ್ತಿರಲಿಲ್ವಾ ಅಂತ. ಯಾಕಂದರೆ ಹೇಳಿಕೆ ಕೊಟ್ಟ ನಂತರ ಸದನದಲ್ಲಿ CCTV ಇದೆ ಅನ್ನೋ ಕಾರಣಕ್ಕೋಸ್ಕರ ಅದರಲ್ಲಿ ವಿಡಿಯೋ ಇರ್ಬೋದು ಅಂದ್ಬಿಟ್ಟು ಪುರಾವೆ ಇದೆ ಅಂತ ಹೇಳಿದ್ರು. ಅದಾದ ನಂತರ ಇಲ್ಲ ಅಂತ ಹೇಳುವ ಮೂಲಕ ಒಂದು ಹೊಸ ಪ್ರಶ್ನೆಗಳು ಮತ್ತು ಒಂದಷ್ಟು ಅನುಮಾನಗಳು ಕೂಡ ಕಾರಣ ಆಗ್ತಾ ಇರುವಂಥದ್ದು. ಕಾದು ನೋಡಬೇಕು ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್, ಜನರಲ್ ರಿಪಬ್ಲಿಕ್ ಟಿವಿ, ಬೆಂಗಳೂರು. ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತಹ ಹನಿ ಟ್ಯಾಪ್ ಪ್ರಕರಣ ಹೊಸ ಚರ್ಚೆಗಳನ್ನು ಹುಟ್ಟಾಕ್ತಾ ಇರುವಂಥದ್ದು. ರಾಜಣ್ಣ ಅವರು ಸದನದಲ್ಲಿ ಹೇಳಿದ್ರು, ನನ್ನ ಬಳಿ ಪುರಾವೆ ಇದೆ ಹನಿ ಟ್ಯಾಪ್ ಸಂಬಂಧಪಟ್ಟಂತೆ ಅಂತ. ಅದಾದ ನಂತರ ಈಗ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಯಾವುದು ಕೂಡ ಪುರಾವೆ ಇಲ್ಲ, ಯಾಕಂದರೆ CCTV ಸರ್ಕಾರಿ ನಿವಾಸದಲ್ಲಿ ಇತ್ತು ಅಂತ ಅನ್ಕೊಂಡಿದೆ, ಇಲ್ಲ ಅಂತ ಹೇಳೋ ಮೂಲಕ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕಿರುವಂಥದ್ದು. ನಾವಿವಾಗ ಏನು ರಾಜಣ್ಣವರ ಸರ್ಕಾರಿ ನಿವಾಸದಲ್ಲಿ ಇದ್ದೀವಿ. ಇದು ಜೈಮಾಲ್ ರಸ್ತೆಯಲ್ಲಿರುವಂಥ ಸರ್ಕಾರಿ ನಿವಾಸ. ಇಲ್ಲಿ ಅವರು ಹೇಳಿದ ರೀತಿಯಲ್ಲಿ ಕೂಡ ಸರ್ಕಾರಿ ನಿವಾಸಕ್ಕೆ ಯಾವುದೂ ಕೂಡ CCTV ಯಾವುದೂ ಕೂಡ ಇಲ್ಲ. ಸಾಮಾನ್ಯವಾಗಿ CCTV ಹಾಕ್ಬೇಕಾದ್ರೆ ಎಂಟ್ರಿಯಲ್ಲಿ ಹಾಕ್ತಾರೆ. ಅದಾದ ನಂತರ ಏನು ಮನೆ ಒಳಗಡೆ ಯಾರು ಹೋದ್ರು ಯಾರು ಬಂದರು ಅಂತ ಹೇಳೋ ಸಂಬಂಧಪಟ್ಟಂತೆ ಏನು ಆ
ಪೋರ್ಟಿಕೋ ಅಂತೇನಿದೆ ಅದರಲ್ಲಿ ಸಿ ಸಿ ಟಿ ವಿಗಳನ್ನ ಹಾಕ್ತಾರೆ. ಅದು ಎಲ್ಲೂ ಕೂಡ ಸಿ ಸಿ ಟಿ ವಿಗಳು ಕಾಣಿಸದೇ ಇರುವಂಥದ್ದು. ಅಂದರೆ ಸಿ ಸಿ ಟಿ ವಿ ಇಲ್ಲೇ ಇಲ್ಲ, ಕಾಣಿಸೋದಿಲ್ಲ ಅನ್ನೋದಕ್ಕಿಂತ ಸಿ ಸಿ ಟಿ ವಿಗಳು ಇಲ್ಲೇ ಇಲ್ಲ. ಮತ್ತು ಫ್ರಂಟಲ್ಲಿ ಕೂಡ ಅಂದರೆ ಗೇಟಿನ ಮುಂಭಾಗದಲ್ಲಿರಲಿ ಅಥವಾ ಏನು ಆ ಕಡೆ ಗೇಟಿನ ಹೊರಭಾಗದಲ್ಲಿರಲಿ ಎಲ್ಲೂ ಕೂಡ ಸಿ ಸಿ ಟಿ ವಿಗಳು ಇಲ್ಲ. ಅಂದರೆ ಸರ್ಕಾರಿ ನಿವಾಸದಲ್ಲಿ ಸಿ ಸಿ ಟಿ ವಿ ಇದೆ ಅನ್ಕೊಂಡು ಅವ್ರ ಪುರಾವೆ ಇದೆ ಅಂತ ಹೇಳಿರುವಂಥದ್ದು. ಈಗ ಸಿ ಸಿ ಟಿ ವಿ ಇಲ್ಲ ಅಂತ ಹೇಳೋ ಮೂಲಕ ಹೊಸ ಒಂದಷ್ಟು ಅನುಮಾನಗಳು, ಪ್ರಶ್ನೆ ಹುಟ್ಟಾಕಿರೋದು. ನೋಡಿ, ಬಾಗಿಲು ಇದಲ್ವಾ, ಅದು ಸರ್ಕಾರಿ ನಿವಾಸದ ರಾಜಣ್ಣ ಅವರ ಸರ್ಕಾರಿ ನಿವಾಸದ ಎಂಟ್ರೆನ್ಸ್ ಬಾಗಿಲು. ಅಲ್ಲೂ ಕೂಡ ಸಿ ಸಿ ಟಿ ವಿ ಯಾವುದೂ ಕೂಡ ಇಲ್ಲ. ನೀವು ನೋಡ್ಬೋದು, ಸುತ್ತಮುತ್ತ ಕೂಡ ಇಲ್ಲೂ ಕೂಡ ಸಿ ಸಿ ಟಿ ವಿ ಇಲ್ಲದೆ ಇರುವಂಥದ್ದು. ಈಗ ಒಂದಷ್ಟು ಪ್ರಶ್ನೆ ಉದ್ಭವ ಆಗುವಂಥದ್ದು, ಸರ್ಕಾರಿ ನಿವಾಸದಲ್ಲಿ 1.5 ವರ್ಷದಿಂದ ಇರುವಂತಹ ರಾಜಣ್ಣ ಅವರಿಗೆ ಸಿ ಸಿ ಟಿ ವಿ ಇಲ್ಲದೇ ಇರುವುದು ಗೊತ್ತಿರಲಿಲ್ವಾ ಅಂತ. ಯಾಕಂದರೆ ಹೇಳಿಕೆ ಕೊಟ್ಟ ನಂತರ ಸದನದಲ್ಲಿ ಸಿ ಸಿ ಟಿ ವಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಅದರಲ್ಲಿ ವಿಡಿಯೋ ಇರ್ಬೋದು ಅಂದ್ಬಿಟ್ಟು ಪುರಾವೆ ಇದೆ ಅಂತ ಹೇಳಿದ್ರು. ಅದಾದ ನಂತರ ಇಲ್ಲ ಅಂತ ಹೇಳುವ ಮೂಲಕ ಒಂದು ಹೊಸ ಪ್ರಶ್ನೆಗಳು ಮತ್ತು ಒಂದಷ್ಟು ಅನುಮಾನಗಳು ಕೂಡ ಕಾರಣ ಆಗ್ತಾ ಇರುವಂಥದ್ದು. ಕಾದು ನೋಡಬೇಕು ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್, ಜನರಲ್ ರಿಪಬ್ಲಿಕ್ ಟಿವಿ, ಬೆಂಗಳೂರು. ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತಹ ಅನಿತಾ ಪ್ರಕರಣ ಹೊಸ ಚರ್ಚೆಗಳನ್ನು ಹುಟ್ಟಾಕ್ತಾ ಇರುವಂಥದ್ದು. ರಾಜಣ್ಣ ಅವರು ಸದನದಲ್ಲಿ ಹೇಳಿದ್ರು, ನನ್ನ ಬಳಿ ಪುರಾವೆ ಇದೆ ಅನಿಟಾಪ್ ಸಂಬಂಧಪಟ್ಟಂತೆ ಅಂತ. ಅದಾದ ನಂತರ ಈಗ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಯಾವುದು ಕೂಡ ಪುರಾವೆ ಇಲ್ಲ, ಯಾಕಂದರೆ ಸಿ ಸಿ ಟಿ ವಿ ಸರ್ಕಾರಿ ನಿವಾಸದಲ್ಲಿ ಇತ್ತು ಅಂತ ಅನ್ಕೊಂಡಿದೆ, ಇಲ್ಲ ಅಂತ ಹೇಳೋ ಮೂಲಕ ಹೊಸ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕಿರುವಂಥದ್ದು. ನಾವಿವಾಗ ಏನು ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಇದ್ದೇವೆ. ಇದು ಜೈಮಾಲ್ ರಸ್ತೆಯಲ್ಲಿರುವಂಥ ಸರ್ಕಾರಿ ನಿವಾಸ. ಇಲ್ಲಿ ಅವರು ಹೇಳಿದ ರೀತಿಯಲ್ಲಿ ಕೂಡ ಸರ್ಕಾರಿ ನಿವಾಸಕ್ಕೆ ಯಾವುದೂ ಕೂಡ ಸಿ ಸಿ ಟಿ ವಿ ಯಾವುದೂ ಕೂಡ ಇಲ್ಲ. ಸಾಮಾನ್ಯವಾಗಿ ಸಿ ಸಿ ಟಿ ವಿ ಹಾಕಬೇಕಾದ್ರೆ ಎಂಟ್ರಿಯಲ್ಲಿ ಹಾಕ್ತಾರೆ. ಅದಾದ ನಂತರ ಏನು ಮನೆ ಒಳಗಡೆ ಯಾರು ಹೋದ್ರು ಯಾರು ಬಂದರು ಅಂತ ಹೇಳೋ ಸಂಬಂಧಪಟ್ಟಂತೆ ಏನು ಆ ಪೋರ್ಟಿಕೋ ಅಂತೇನಿದೆ ಅದರಲ್ಲಿ ಸಿ ಸಿ ಟಿ ವಿಗಳನ್ನ ಹಾಕ್ತಾರೆ. ಅದು ಎಲ್ಲೂ ಕೂಡ ಸಿ ಸಿ ಟಿ ವಿಗಳು ಕಾಣಿಸದೇ ಇರುವಂಥದ್ದು. ಅಂದರೆ ಸಿ ಸಿ ಟಿ ವಿ ಇಲ್ಲೇ ಇಲ್ಲ, ಕಾಣಿಸೋದಿಲ್ಲ ಅನ್ನೋದಕ್ಕಿಂತ ಸಿ ಸಿ ಟಿ ವಿಗಳು ಇಲ್ಲೇ ಇಲ್ಲ. ಮತ್ತು ಫ್ರಂಟಲ್ಲಿ ಕೂಡ ಅಂದರೆ ಗೇಟಿನ ಮುಂಭಾಗದಲ್ಲಿರಲಿ ಅಥವಾ ಏನು ಆ ಕಡೆ ಗೇಟಿನ ಹೊರಭಾಗದಲ್ಲಿರಲಿ ಎಲ್ಲೂ ಕೂಡ ಸಿ ಸಿ ಟಿ ವಿಗಳು ಇಲ್ಲ. ಅಂದರೆ ಸರ್ಕಾರಿ ನಿವಾಸದಲ್ಲಿ ಸಿ ಸಿ ಟಿ ವಿ ಇದೆ ಅನ್ಕೊಂಡು ಅವ್ರ ಪುರಾವೆ ಇದೆ ಅಂತ ಹೇಳಿರುವಂಥದ್ದು. ಈಗ ಸಿ ಸಿ ಟಿ ವಿ ಇಲ್ಲ ಅಂತ ಹೇಳೋ ಮೂಲಕ ಹೊಸ ಒಂದಷ್ಟು ಅನುಮಾನಗಳು, ಪ್ರಶ್ನೆ ಹುಟ್ಟಾಕಿರೋದು. ನೋಡಿ, ಬಾಗಿಲು ಇದಲ್ವಾ, ಅದು ಸರ್ಕಾರಿ ನಿವಾಸದ ರಾಜಣ್ಣ ಅವರ ಸರ್ಕಾರಿ ನಿವಾಸದ ಎಂಟ್ರೆನ್ಸ್ ಬಾಗಿಲು. ಅಲ್ಲೂ ಕೂಡ ಸಿ ಸಿ ಟಿ ವಿ ಯಾವುದೂ ಕೂಡ ಇಲ್ಲ. ನೀವು ನೋಡ್ಬೋದು, ಸುತ್ತಮುತ್ತ ಕೂಡ ಇಲ್ಲೂ ಕೂಡ ಸಿ ಸಿ ಟಿ ವಿ ಇಲ್ಲದೆ ಇರುವಂಥದ್ದು. ಈಗ ಒಂದಷ್ಟು ಪ್ರಶ್ನೆ ಉದ್ಭವ ಆಗುವಂಥದ್ದು, ಸರ್ಕಾರಿ ನಿವಾಸದಲ್ಲಿ 1.5 ವರ್ಷದಿಂದ ಇರುವಂತಹ ರಾಜಣ್ಣ ಅವರಿಗೆ ಸಿ ಸಿ ಟಿ ವಿ ಇಲ್ಲದೇ ಇರುವುದು ಗೊತ್ತಿರಲಿಲ್ವಾ ಅಂತ. ಯಾಕಂದರೆ ಹೇಳಿಕೆ ಕೊಟ್ಟ ನಂತರ ಸದನದಲ್ಲಿ ಸಿ ಸಿ ಟಿ ವಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಅದರಲ್ಲಿ ವಿಡಿಯೋ ಇರ್ಬೋದು ಅಂದ್ಬಿಟ್ಟು ಪುರಾವೆ ಇದೆ ಅಂತ ಹೇಳಿದ್ರು. ಅದಾದ ನಂತರ ಇಲ್ಲ ಅಂತ ಹೇಳುವ ಮೂಲಕ ಒಂದು ಹೊಸ ಪ್ರಶ್ನೆಗಳು ಮತ್ತು ಒಂದಷ್ಟು ಅನುಮಾನಗಳು ಕೂಡ ಕಾರಣ ಆಗ್ತಾ ಇರುವಂಥದ್ದು. ಕಾದು ನೋಡಬೇಕು ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್, ಜನರಲ್ ರಿಪಬ್ಲಿಕ್ ಟಿವಿ, ಬೆಂಗಳೂರು. ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತಹ ಅನಿತಾ ಪ್ರಕರಣ ಹೊಸ ಚರ್ಚೆಗಳನ್ನು ಹುಟ್ಟಾಕ್ತಾ ಇರುವಂಥದ್ದು. ರಾಜಣ್ಣ ಅವರು ಸದನದಲ್ಲಿ ಹೇಳಿದ್ರು, ನನ್ನ ಬಳಿ ಪುರಾವೆ ಇದೆ ಅನಿಟಾಪ್ ಸಂಬಂಧಪಟ್ಟಂತೆ ಅಂತ. ಅದಾದ ನಂತರ ಈಗ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಯಾವುದು ಕೂಡ ಪುರಾವೆ ಇಲ್ಲ, ಯಾಕಂದರೆ ಸಿ ಸಿ ಟಿ ವಿ ಸರ್ಕಾರಿ ನಿವಾಸದಲ್ಲಿ ಇತ್ತು ಅಂತ ಅನ್ಕೊಂಡಿದೆ, ಇಲ್ಲ ಅಂತ ಹೇಳೋ ಮೂಲಕ ಹೊಸ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕಿರುವಂಥದ್ದು. ನಾವಿವಾಗ ಏನು ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಇದ್ದೇವೆ. ಇದು ಜೈಮಾಲ್ ರಸ್ತೆಯಲ್ಲಿರುವಂಥ ಸರ್ಕಾರಿ ನಿವಾಸ. ಇಲ್ಲಿ ಅವರು ಹೇಳಿದ ರೀತಿಯಲ್ಲಿ ಕೂಡ ಸರ್ಕಾರಿ ನಿವಾಸಕ್ಕೆ ಯಾವುದೂ ಕೂಡ ಸಿ ಸಿ ಟಿ ವಿ ಯಾವುದೂ ಕೂಡ ಇಲ್ಲ. ಸಾಮಾನ್ಯವಾಗಿ ಸಿ ಸಿ ಟಿ ವಿ ಹಾಕಬೇಕಾದ್ರೆ ಎಂಟ್ರಿಯಲ್ಲಿ ಹಾಕ್ತಾರೆ. ಅದಾದ ನಂತರ ಏನು ಮನೆ ಒಳಗಡೆ ಯಾರು ಹೋದ್ರು ಯಾರು ಬಂದರು ಅಂತ ಹೇಳೋ ಸಂಬಂಧಪಟ್ಟಂತೆ ಏನು ಆ ಪೋರ್ಟಿಕೋ ಅಂತೇನಿದೆ ಅದರಲ್ಲಿ ಸಿ ಸಿ ಟಿ ವಿಗಳನ್ನ ಹಾಕ್ತಾರೆ. ಅದು ಎಲ್ಲೂ ಕೂಡ ಸಿ ಸಿ ಟಿ ವಿಗಳು ಕಾಣಿಸದೇ ಇರುವಂಥದ್ದು. ಅಂದರೆ ಸಿ ಸಿ ಟಿ ವಿ ಇಲ್ಲೇ ಇಲ್ಲ, ಕಾಣಿಸೋದಿಲ್ಲ ಅನ್ನೋದಕ್ಕಿಂತ ಸಿ ಸಿ ಟಿ ವಿಗಳು ಇಲ್ಲೇ ಇಲ್ಲ. ಮತ್ತು ಫ್ರಂಟಲ್ಲಿ ಕೂಡ ಅಂದರೆ ಗೇಟಿನ ಮುಂಭಾಗದಲ್ಲಿರಲಿ ಅಥವಾ ಏನು ಆ ಕಡೆ ಗೇಟಿನ ಹೊರಭಾಗದಲ್ಲಿರಲಿ ಎಲ್ಲೂ ಕೂಡ ಸಿ ಸಿ ಟಿ ವಿಗಳು ಇಲ್ಲ. ಅಂದರೆ ಸರ್ಕಾರಿ ನಿವಾಸದಲ್ಲಿ ಸಿ ಸಿ ಟಿ ವಿ ಇದೆ ಅನ್ಕೊಂಡು ಅವ್ರ ಪುರಾವೆ ಇದೆ ಅಂತ ಹೇಳಿರುವಂಥದ್ದು. ಈಗ ಸಿ ಸಿ ಟಿ ವಿ ಇಲ್ಲ ಅಂತ ಹೇಳೋ ಮೂಲಕ ಹೊಸ ಒಂದಷ್ಟು ಅನುಮಾನಗಳು, ಪ್ರಶ್ನೆ ಹುಟ್ಟಾಕಿರೋದು. ನೋಡಿ, ಬಾಗಿಲು ಇದಲ್ವಾ, ಅದು ಸರ್ಕಾರಿ ನಿವಾಸದ ರಾಜಣ್ಣ ಅವರ ಸರ್ಕಾರಿ ನಿವಾಸದ ಎಂಟ್ರೆನ್ಸ್ ಬಾಗಿಲು. ಅಲ್ಲೂ ಕೂಡ ಸಿ ಸಿ ಟಿ ವಿ ಯಾವುದೂ ಕೂಡ ಇಲ್ಲ. ನೀವು ನೋಡ್ಬೋದು, ಸುತ್ತಮುತ್ತ ಕೂಡ ಇಲ್ಲೂ ಕೂಡ ಸಿ ಸಿ ಟಿ ವಿ ಇಲ್ಲದೆ ಇರುವಂಥದ್ದು. ಈಗ ಒಂದಷ್ಟು ಪ್ರಶ್ನೆ ಉದ್ಭವ ಆಗುವಂಥದ್ದು, ಸರ್ಕಾರಿ ನಿವಾಸದಲ್ಲಿ 1.5 ವರ್ಷದಿಂದ ಇರುವಂತಹ ರಾಜಣ್ಣ ಅವರಿಗೆ ಸಿ ಸಿ ಟಿ ವಿ ಇಲ್ಲದೇ ಇರುವುದು ಗೊತ್ತಿರಲಿಲ್ವಾ ಅಂತ. ಯಾಕಂದರೆ ಹೇಳಿಕೆ ಕೊಟ್ಟ ನಂತರ ಸದನದಲ್ಲಿ ಸಿ ಸಿ ಟಿ ವಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಅದರಲ್ಲಿ ವಿಡಿಯೋ ಇರ್ಬೋದು ಅಂದ್ಬಿಟ್ಟು ಪುರಾವೆ ಇದೆ ಅಂತ ಹೇಳಿದ್ರು. ಅದಾದ ನಂತರ ಇಲ್ಲ ಅಂತ ಹೇಳುವ ಮೂಲಕ ಒಂದು ಹೊಸ
ಪ್ರಶ್ನೆಗಳು ಮತ್ತು ಒಂದಷ್ಟು ಅನುಮಾನಗಳು ಕೂಡ ಕಾರಣ ಆಗ್ತಾ ಇರುವಂಥದ್ದು. ಕಾದು ನೋಡಬೇಕು ಇದು ಯಾವ ಹಂತಕ್ಕೆ ಹೋಗುತ್ತಂತ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್, ರಿಪಬ್ಲಿಕ್ ಟಿವಿ, ಬೆಂಗಳೂರು.